ಎಲ್ಲ ಚೆನ್ನಾಗಿ ಮಲಗಿದ್ದಾರೆ. ನಿದ್ದೆ ಮಾಡಾದ್ಮೇಲೆ ರೋಡಲ್ಲಿದ್ರು ಬಂಗ್ಲೆಯಲ್ಲಿದ್ರು ಎಲ್ಲರಿಗೂ ನಿದ್ದೆ ಒಂದೇ. ನಾವ್ ಈ ತರ ಎಷ್ಟು ದಿನ ನಿದ್ದೆ ಮಾಡಿದೀವಪ್ಪು. ಅಪ್ಪ ಹುಷಾರಿಲ್ಲ ನಿಮ್ಗೆ? ಯಾರಿಗೋ? ನಾವ್ ಈ ಮಾರ್ಕೆಟ್ ಹೊರಗೆ ಇಷ್ಟು ಎತ್ತರವಾಗಿ ಬೆಳಿಬಾರ್ದಾಗಿತ್ತು ಅಂತ ನಿನ್ಗನ್ಸಿದ್ಯಾ? ಎಲ್ಲ ಇದ್ದು ಏನೂ ಇಲ್ದಿರೋ ಹಾಗೆ ಕೊನೆಯಲ್ಲಿ ಜೈಲ್ವರೆಗೂ. ಅದನ್ನೆಲ್ಲ ಮನ್ಸು ಕಟ್ಸ್ಕೊಳಕ್ ಹೋಗ್ಬಿಡಿ. ಕೇಸು ನಮ್ಮ ಕಡೆಗೆ ಆಗುತ್ತೆ ಬಿಡಿ. ಬರಬೇಕು. ನೀನು ಯಾವಾಗಲೂ ಹೇಳ್ತೀಯಲ್ಲ ದೇವ್ರ ಜೊತೆಲಿ ಇರ್ತಾರೆ ಅಂತ. ಇರಬೇಕು. ನನ್ನ ಮಗನ ಜೊತೆ ಯಾವಾಗಲೂ ಇರ್ತಾರೆ. ಗಣಪತಿ, ನೀನು ಹೊರಡು. ಅಲ್ಲ, ಅದು ಹೋಗು ಅಂದ್ರೆ ಹೋಗ್ಬೇಕು. ನಾನು ನನ್ನ ಅಪ್ಪು ಹತ್ರ ತುಂಬಾ ಮಾತಾಡಬೇಕು. ಇವತ್ತು ರಾತ್ರಿ ನೀನು ನನ್ನ ಆಸೆನ ನೆರವೇರಿಸ್ಬಿಟ್ಟೆ. ಆದರೆ ನಾನು ನಿನಗೋಸ್ಕರ ಏನು ಕೊಟ್ಟಿಲ್ಲ ಅಂತ ಅನ್ನಿಸ್ತಿದೆ. ನನಗಪ್ಪನಾಗಿದ್ದೀರಲ್ಲ, ನನಗಷ್ಟೇ ಸಾಕು. ಎಲ್ಲ ವಿಷಯಕ್ಕೂ ಕಾಲ ಕೂಡು ಬರಬೇಕು. ಎಲ್ಲ ಆ ಸಮಯದಲ್ಲಿ ನಡೆಯುತ್ತೆ ಅಂತ ನನಗನ್ನಿಸ್ತಿದೆ. ಹರಿ ಹತ್ರ ನಾನು ಹೇಳೋಕ್ಕಾಗಲ್ಲ, ನಿನ್ನ ಹತ್ರ ಹೇಳ್ಬೋದು. ಇಬ್ರು ಕೂಡ ಎರಡು ಜಾಗದಲ್ಲಿ ಎರಡು ಕುಟುಂಬವಾಗಿರೋ ಅಂಥ ಸಮಯ ಬಂದಿದೆ ಅಂತ ನನಗನ್ನಿಸ್ತಿದೆ. ನಾನಿದನ್ನು ಇಷ್ಟಪಟ್ಟು ಹೇಳ್ತಿಲ್ಲ. ನೋಡಿದ್ನಲ್ಲ ಸಮಯ ಬಂದಾಗ ಎಲ್ಲ ಯಾವ ಥರ ಮಾತಾಡ್ತಾರೆ ಅಂತ. ಹಾಗಾಗಿ ನೀವಿಬ್ರು ದೂರ ಇದ್ಬಿಟ್ರೆ ಅದು ಇಬ್ಬರಿಗೂ ಒಳ್ಳೇದು ಅನ್ಸುತ್ತೆ. ಹರಿ ತುಂಬ ಅಮಾಯಕ ಅಪ್ಪ. ತುಂಬ ಓದ್ಕೊಂಡಿದ್ದಾನೆ ಅನ್ನೋದನ್ನ ಬಿಟ್ರೆ ಜೀವನದ ಬಗ್ಗೆ ಅವನಿಗೆ ಅಷ್ಟಾಗಿ ಗೊತ್ತಿಲ್ಲ. ನಿಮಗೆ ಗೊತ್ತಾ, ಅವನನ್ನು ಕೊಲ್ಲೋದಿಕ್ಕೆ, ನಮ್ಮ ಕುಟುಂಬನ ನಾಶ ಮಾಡೋದಕ್ಕೆ ಆ ಶಿವ ಮಾಡ್ದಂಥ ಎಲ್ಲ ಕೆಲಸ ಇದು. ಹೌದಪ್ಪ. ಏನಾಯ್ತು? ಮೊದಲು ಒಂದ್ಸತಿ ಶಿವ ನನ್ನ ಹತ್ರ ಹೇಳಿದ್ದ, ನಮ್ಮ ಕುಟುಂಬನ ಬೇರ್ ಸಮೇತ ಕಿತ್ತಾಕ್ತೀನಿ ಅಂತ. ಆ ನೋವು ನನ್ನ ಮನಸ್ಸಲ್ಲಿ ಯಾವಾಗಲೂ ಇತ್ತು. ನೀನು ಬೇಡ ಬೇಡ ಅಂದರೂ ಕೂಡ ನಿನ್ನ ಎದುರಾಕೊಂಡು ಅವನ ಮನೆಗೆ ಸೇರಿಸ್ಕೊಂಡೆ. ಅವನು ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಅಂದ್ಕೊಂಡೆ. ನನ್ನ ಮಕ್ಕಳಿಗೆ ಯಾವುದೇ ಶತ್ರು ಇರಬಾರ್ದು ಅಂತ. ಇನ್ನು ಮುಂದೆನೂ ನಾನು ಆ ನಿಜನ ನಿನ್ನ ಹತ್ರ ಹೇಳಲಿಲ್ಲ ಅಂದರೆ ಅದು ದೊಡ್ಡ ತಪ್ಪಾಗುತ್ತೆ. ನನ್ನ ಕಾಲು ಆಕ್ಸಿಡೆಂಟಲ್ಲಿ ಏನೂ ಹೋಗಿಲ್ಲ, ಶಿವನೇ ಮಾಡಿದ್ದು. ಅಪ್ಪ, ಒಂದೇ ಬುಲೆಟಲ್ಲಿ ಅವನ್ನ ಇಲ್ದಿರಂಗ್ ಮಾಡ್ತಿದ್ದೆ. ಆದರೆ ನನ್ನ ಮಕ್ಕಳು ನನಗಿನ್ನ ದೊಡ್ಡ ವ್ಯಕ್ತಿಗಳಾಗಬೇಕು, ನಾನು ಅವ್ರ ಜೊತೆ ಬದುಕಬೇಕು ಅಂತ ನಾನು ಸುಮ್ಮನಾದೆ. ಒಂದು ನೆನ್ಪಿಟ್ಕೋ, ಶಿವ ವಿಷಯದಲ್ಲಿ ಎಚ್ಚರದಿಂದಿರಬೇಕು ಯಾವಾಗಲೂ. ನಡಿಬೇಕು. ಈ ಮಾರ್ಕೆಟ್ ಒಳಗೆ ನಾನು ಚೆನ್ನಾಗಿ ನಡಿಬೇಕು. ನೆನ್ಪಿದ್ಯಾ, ಮೊದಲು ಒಂದ್ಸತಿ ನಾನು ಇಲ್ಲೇ ಬೀಳಕ್ಕೆ ಹೋದೆ. ನೀನು ಓಡ್ ಬಂದು ನನ್ನ ತಪ್ಕೊಂಡು ಹಿಡ್ಕೊಂಡೆ. ಆದರೂ ಅಪ್ಪು, ಅಪ್ಪ, ಅಪ್ಪ, ಏನಾಯ್ತು? ಅಪ್ಪ, ಅಪ್ಪು, ಅಪ್ಪ, ಏನಾಯ್ತಪ್ಪ? ಏನಾಯ್ತಪ್ಪ? ಏನಾಯ್ತಪ್ಪ?
ಏನಪ್ಪ ಅವರೇ ಇಲ್ಲಿ ಕುಟುಂಬದಲ್ಲಿ ತೊಂದರೆ ಎಲ್ಲ ಮುಗೀತಾ? ಒಂದೋ ಎರಡೋ ಸಣ್ಣ ಪುಟ್ಟ ತೊಂದರೆಗಳಿದೆ ಇನ್ನ ಶಿವಂ ಕುಟಿ. ಅದನ್ನ ಮುಗಿಸ್ಬೇಕು ಅಂದ್ರೆ ನಿಮ್ ಸಹಾಯ ಬೇಕಾಗತ್ತೆ. ಅದನ್ನ ನಾನು ಈಗಲೇ ಮುಗಿಸ್ಬಿಡ್ತೀನಿ. ನಮ್ಮಪ್ಪನ ಕಾಲ್ ಕತ್ತರಿಸ್ದವನ್ನ ನಾನು ಮನಸ್ಸು ಮಾಡಿದ್ರೆ ಈಗಲೇ ಕೊಂದು ಹಾಕ್ಬಿಡ್ಬೋದು. ಹಾಗೇನಾದ್ರೂ ಮಾಡಿದ್ರೆ ನಿನಗೂ ನನಗೂ ಏನೋ ವ್ಯತ್ಯಾಸ. ಜೀವನನ ಜೀವಿಸೋದಕ್ಕೆ ಟೈಮ್ ಇದೆ. ದ್ವೇಷ ವೈಷಮ್ಯ ಅನ್ನೋದನ್ನ ಬಿಟ್ಟು ಸರಿಯಾಗಿ ಬದುಕೋದನ್ನ ಕಲಿ. ಅದನ್ನ ಬಿಟ್ಟು ಮತ್ತೆ ನಮ್ಮ ಕುಟುಂಬದ ತಂಟೆಗೆ ಬಂದ್ರೆ ನಿನ್ನನ್ನ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ. ಈಗ ಸದ್ಯಕ್ಕೆ ನಿನ್ನ ಆಯಸ್ಸನ್ನ ನನ್ನ ಲೆಕ್ಕದಲ್ಲಿ ಬರ್ಕೋ. ಅಪ್ಪು ಬೇಡ, ಹೋಗ್ಬೇಡ. ಸ್ವಾಮಿ, ನಾನು ಮಂಗಳಾಪುರಕ್ಕೆ ಹೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳಿ ಎಷ್ಟು ದಿವಸ ಆಯ್ತು. ಈಗ ನನ್ನ ಹೆಂಡತಿನೂ ಮಕ್ಕಳನ್ನು ಬರ್ತಾ ಇದ್ದಾರೆ ಅಷ್ಟೇನೆ. ಅಣ್ಣ, ಈ ತರ ತೀರ್ಮಾನ. ಭೂಮಿಗೆ ಒಂದು ನೀತಿ ಇದೆ ಗೊತ್ತಲ್ವಾ? ತಾಯಿ ಜೊತೆ ಇರೋ ಮರಿಗಳ ಹಾಗೆ ಎಲ್ಲವೂ ಸುರಕ್ಷಿತವಾಗೇ ಇರುತ್ತೆ. ಆದ್ರೆ ಸಮಯ ಬಂದಾಗ ಅವುಗಳನ್ನೆಲ್ಲ ದೂರ ಮಾಡಿಬಿಡುತ್ತೆ, ಬೇರೆ ಮಾಡಿಬಿಡುತ್ತೆ. ಅದು ಹಾಗೆ ಆಗ್ಬೇಕು. ಅವರವರ ಜೀವನ ಅವರಿಗೆ ಮುಖ್ಯನೇ. ಒಂದೇ ಭೂಮಿ ಮೇಲೆ ನಿನಗೆ ರಾಜನ ವೇಷ, ನನಗೊಬ್ಬ ಸಾಮಾನ್ಯ ಮನುಷ್ಯನ ವೇಷ. ಅದನ್ನ ನಾವು ಪರಸ್ಪರ ಮಾತಾಡಿಕೊಂಡು ಬದಲಾಯಿಸಿ ಬದುಕೋದಿಕ್ಕಾಗಲ್ಲ. ಹಾಗೆ ಮಾಡಲೂಬಾರ್ದು. ಈ ಮನೆ ಮತ್ತೆ ನಮ್ಮ ಎಲ್ಲ ಬಿಸ್ನೆಸ್ನ ಮೇಲ್ಗಡೆ ತಗೊಂಡು ಬರೋದಕ್ಕೆ ನೀನಿದೆಯಲ್ಲೋ. ಪ್ರೀತಿ ಅನ್ನೋದು ಜೊತೆಲಿದ್ರೆ ಮಾತ್ರ ಇರೋದಿಲ್ಲ, ಮನಸ್ಸಲ್ಲಿರುತ್ತೆ. ಅದೆಲ್ಲೂ ಹೋಗೋದಿಲ್ಲ, ಹೋಗ್ಲೂಬಾರ್ದು. ನೀನು ಯಾವಾಗ ಕರೆದ್ರು ಏನು ಅಂತ ಕೇಳೋದಕ್ಕೆ ನಿನ್ನ ಅಣ್ಣ ಇರ್ತಾನೆ. ಆದರೂ ನನಗಿಲ್ಲಿರೋದಕ್ಕೆ ಯಾವುದೇ ಹಕ್ಕಿಲ್ಲ. ಕಾವಲ್ಗಾರನಾಗಿರ್ತೀನಿ, ಯಾವತ್ತೂ ಇರ್ತೀನಿ, ಖಂಡಿತವಾಗಿ. ನಾನು ಮಾಡಿರೋ ತಪ್ಪುಗಳಿಗೆ ಎಲ್ಲ ಕ್ಷಮಿಸಿದ್ದೀನಿ. ಇದೊಂದು ಸರಿ ಕ್ಷಮಿಸ್ಬೋದು. ನನಗೇನು ಗೊತ್ತಿಲ್ಲ. ಜೀವನ ಅನ್ನೋದು ಹಾಗೆ ಕಾಣ, ಲೇಟಾಗಿ ಸಿಕ್ಕಂತ ಲೆಟರ್ ಥರ. ಎಲ್ಲ ಗೊತ್ತಾಗೋ ಅಷ್ಟರಲ್ಲಿ ಜೀವನ ಮುಗಿದೋಗಿರುತ್ತೆ. ನೆನಪುಗಳು ಮಾತ್ರ ಜೊತೆಲಿರುತ್ತೆ. ಬರ್ತೀನಿ. ಏನಮ್ಮ ಇದು? ಎಲ್ಲ ಹೋದ್ರೂ ಅನುಭವಿಸೋದು ಒಂದೇ ವೇದನೆ ಆಗಿದ್ದಾಗ ಅದು ನಮ್ಮ ಮನೇಲಿ ಇಲ್ಲೇ ಇದ್ದು ಅನುಭವಿಸೋಣ ಅಣ್ಣ. ಮಗಳೇ,
ನನ್ನ ಈ ಕರೆಯೋದಕ್ಕೆ ನೀವು ಈ ಮನೇಲಿ ಇರ್ಬೇಕು. ಇಲ್ಲಮ್ಮ, ನಾನೆಲ್ಲೂ ದೂರ ಹೋಗ್ತಿಲ್ಲ. ಬೇಡ, ನಾನೇನು ಕೇಳಿಸ್ಕೊಳ್ಳಲ್ಲ. ನೀವ್ ಈ ಮನೇಲಿ ಇರ್ತೆ, ನಿಮ್ಮ ಆಟ ಪಾಠ ನಗು ಈ ಮನೇಲಿ ಇರ್ತೆ, ನಿಮ್ ಪ್ರೀತಿ ಮನೇಲಿ ಇರ್ತೆ. ಅಲ್ಲೋಡಿ, ಅತ್ತಿಗೆ ಮಕ್ಳು ಇಲ್ದೇನೆ ಈ ಮನೆ ಆಗಿರಲ್ಲ. ಈ ತರದೊಂದ್ ಮನೇಲಿ ನಾನು ಕೂಡ ಇರಲ್ಲ. ಹಾಗಲ್ಲಮ್ಮ. ಅವತ್ ನನ್ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನ್ ಹೇಳಿದ್ರಿ? ನಾನ್ ನಿಮ್ಮ ಅಪ್ಪನ ಹಾಗೆ, ನಮ್ದು ಒಂದೇ ರಕ್ತ, ಒಂದೇ ಮನೆ ಅಂತ ಹೇಳಿದ್ರಿ ತಾನೆ. ಇವಾಗ ನೋಡಿದ್ರೆ ನೀವ್ ಈ ಮನೆ ಬಿಟ್ಟು ಹೊಟ್ಟೋದ್ರೆ ಈ ಮನೇಲೆಲ್ಲ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರಾ? ಅವತ್ತು ಹೇಳಿದ್ರಿ ಅಲ್ಲ, ನಿನ್ ಗಂಡನ ಅಣ್ಣ ಅಲ್ಲ ನನ್ನ ಅಣ್ಣ ಅಂತ. ಇವತ್ತು ಅಣ್ಣನ ಕೇಳ್ಕೊತಿದ್ದೀನಿ, ಹೋಗ್ಬೇಡಿ ಹೋಗ್ಬೇಡಿ ಅಣ್ಣ. ಏನಾಯ್ತು ಈಗ? ನನಗೇನು ಅರ್ಥ ಆಗ್ತಾ ಇಲ್ಲ. ಯಾರನ್ನೋ ಸೋಲ್ಸ್ಬೇಕು ಅಂತ ಮಾಡಿದ್ದಲ್ಲ, ಎಲ್ಲ ಚೆನ್ನಾಗಿರ್ಬೇಕು ಅಂತ ತಾನೆ. ಇವಾಗ ಅದು ಹೋಗ್ತೀರಾ? ಅದು ನೋಡಿ ಗಣಪತಿನ ಬಿಟ್ಟು ಹೋಗ್ತಾನೆ ಈ ಮನೆನ. ಏನು ಹೋಗ್ತೀರಾ? ನೀವೆಲ್ಲಿ ಹೋಗ್ತೀರಾ? ಎಲ್ಲರೂ ರೆಡಿಯಾಗೇ ಇದ್ದೀರಾ? ಅದನ್ನ ಅಡಿಯಲ್ಲ. ಒಬ್ರು ಹೋಗ್ತೀವಿ ಅಂತಂದ್ರೆ ಎಲ್ಲರೂ ಹೋಗ್ತೀವಿ ಅಂತಿದ್ದೀರಾ? ನಾನು ಹಾಗೆ ಯೋಚಿಸ್ದೆ, ಹೇಳ್ದೆ, ತಪ್ಪೇನೆ. ಅದನ್ನ ಕಾರಣವಾಗಿಟ್ಕೊಂಡು ಎಲ್ಲರೂ ಹೋಗ್ತೀನಿ ಅಂತಿದ್ದೀರಾ? ಮತ್ತೆ ಇವ್ರ ಜೊತೆ ಯಾರು ಇರ್ತಾರೆ? ನಾನು ಏನು ಹೇಳಲಿಲ್ಲ, ಇಲ್ಲಿಂದ ಹೋಗ್ತಿಲ್ಲ, ಗೊತ್ತಾಯ್ತಾ? ಜಗಳ ಗಿಗಳ ಬರುವಾಗ ಅದನ್ನೇನಂತಾರೆ? ಭಾನುವಾರ. ಹಾ, ಅದೇನೆ, ಅಷ್ಟೇನೆ. ಸುಮ್ಮನೆ ಏನೋ ಯೋಚಿಸ್ಬೇಡಿ. ಎಲ್ಲರೂ ನಾನೂನು. ನನಗೆ ಬೇರೆ ದಾರಿ ಏನಿದೆ? ನನಗೀಗ ಬೇರೆ ವೇಷ ಯಾವುದು? ಇದೇನೆ, ಇದು ಸಾಕು. ಸೋತೋದೆ, ನಾನು ಸೋತೋದೆ. ಎಲ್ಲರೂ ನನ್ನ ಮೇಲೆ ಪ್ರೀತಿ ತೋರಿಸಿ ನನ್ನ ಸೋಲಿಸ್ಬಿಟ್ರಿ. ಸ್ವಾಮಿ, ಸೋತೋದೆ ಸೋತೋದೆ. ಯಾಕೆ ಹೀಗೆ ನೋಡ್ತೀರಾ? ಎಲ್ಲ ಮಾತಾಡಿದಾದ್ಮೇಲೆ ನಮ್ಮಪ್ಪನ ಹಿಂದೆ ನಿಂತು ತಮಾಷೆ ಮಾಡ್ತಾ ಇದ್ರಲ್ಲ, ಅದಿದೆಯಾ ಅಂತ ನೋಡ್ದೆ. ಅದಿರುತ್ತೆ, ಅದಿರುತ್ತೆ. ಅದು ಸಾಯೋವರೆಗೂ ಹೋಗೋದಿಲ್ಲ, ಇರುತ್ತೆ. ಹಾಗಿದ್ರೆ ಒಂದೇ ಒಂದ್ಸಲ ನಕ್ಕಿ ತೋರಿಸಿ ಸ್ವಾಮಿ. ನಾನೊಂದು ಸೀತಾಫಲ ತಿನ್ಬೇಕು ಅಂತ ಹೋದೆ. ಎಲ್ಲ ಹಣ್ಣು ಮೈಸೂರಿಗೆ ಹೊರಟೋಗಿತ್ತು. ನಾನು ಅಲ್ಲಿಗೆ ಹೋಗಿ ಕೇಳಿದ್ರೆ ಮಾವಿನ ಮರದಲ್ಲಿ ಸೀತಾಫಲ ಇತ್ತು. ಮಾವಿನ ಮರದಲ್ಲಿ ಹಣ್ಣಾಗಿದ್ದಂಥ ಸೀತಾಫಲನ ತಿನ್ಬೋದಂತ ಮರದ ಓನರ್ನ ಕೇಳಿದಾಗ ಅವನು ಹೇಳ್ತಾನೆ, ನಾನು ಊರ್ನವನೇ ಅಲ್ಲ ಅಂತ. ಅದಕ್ಕೆ ಅಪ್ಪು ಎಲ್ಲೂ ಹೋಗೋದಿಲ್ಲ.